Dear friends and students, how are you? Welcome back to our Arivu Tutorials Spoken English classes, class 9 for easy learning and to get bright future. ಸೊ ನಿಮ್ಮ ಪ್ರಿವಿಯಸ್ ಕ್ಲಾಸಲ್ಲಿ ನಾನು ಸಬ್ಜೆಕ್ಟು ಪ್ಲಸ್ ವರ್ಬು ಮತ್ತು ಆಬ್ಜೆಕ್ಟು ಹೇಗೆ ಹಾಕಿ ಒಂದು ಸೆಂಟೆನ್ಸ್ ಮಾಡೋದಂತ ನಿಮಗೆ ಈಗಾಗಲೇ ಬಹಳಷ್ಟು ವಾಕ್ಯಗಳನ್ನ ಹೇಳ್ಕೊಟ್ಟಿದ್ದೀನಿ, ಕರೆಕ್ಟ್ ಅಲ್ವಾ? ಸೊ ಅದರಲ್ಲಿ ಸಬ್ಜೆಕ್ಟ್ ಅಂದರೆ ಏನು, ಯಾವ ಥರ ಬಳಸ್ಕೋಬೇಕು ಅಂತ. ಈಗ ನೋಡಿ, ಅಲ್ಲಿ ಪ್ರೊನೌನ್ ಅಂತೇಳಿ ಕೊಟ್ಟಿದ್ದೀನಿ ನೋಡಿ. ಸೊ ಇದನ್ನು ಯಾವ ಥರ ಯೂಸ್ ಮಾಡೋದು ಟೆನ್ಸ್ ಮೇಲೆ ಅಂತೇಳಿ ಹೇಳ್ಕೊಡ್ತೀನಿ. ಓಕೆ, ಇದೀಗಾಗಲೇ ನಿಮಗೆ ಸೆಂಟೆನ್ಸ್ ಗೊತ್ತಿದೆ, ಯಾವ ಥರ ಸಬ್ಜೆಕ್ಟು ಪ್ಲಸ್ ವರ್ಬು ಮತ್ತು ಆಬ್ಜೆಕ್ಟ್ ಹಾಕ್ಬೇಕಂತ. ಇದೇ ಸಿಸ್ಟಮಲ್ಲೇ ಈಗ ನಾವು ಫರ್ದರ್ ಸೆಂಟೆನ್ಸ್ ನಾನು ಟೆನ್ಸ್ ಮೇಲೆ ಕಲಿಯೋಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ. ಕ್ಲಿಯರ್? ನಿಮ್ಗೆ ಈಗಾಗಲೇ ಲಾಸ್ಟ್ 3-4 ಕ್ಲಾಸಸಲ್ಲಿ ನಾನು ಹೇಳಿದ್ದೆ ಏನಂದರೆ ಟೈಪ್ಸ್ ಆಫ್ ಟೆನ್ಸ್ ಅಂದರೆ ಕಾಲಗಳ ಬಗ್ಗೆ. ಪಾಸ್ಟ್ ಟೆನ್ಸ್ ಭೂತಕಾಲ ಆಗೋಗಿರೋದು, ಪ್ರೆಸೆಂಟ್ ಟೆನ್ಸ್ ಇವಾಗ ನಡೀತಿರೋದು, ಅಂದರೆ ವರ್ತಮಾನ ಕಾಲ ಅಂಥೇಳಿ, ಫ್ಯೂಚರ್ ಟೆನ್ಸ್ ಅಂದರೆ ಮುಂದಿನ ದಿನಗಳಲ್ಲಿ ಅಥವಾ ಆಮೇಲೆ ನಡೆಯುವಂಥದ್ದು, ಅಂದರೆ ಭವಿಷ್ಯತ್ ಕಾಲಕ್ಕೆ ಸಂಬಂಧಪಟ್ಟಿರೋದು. ಅದು 1 ನಿಮಿಷ ಆದಮೇಲೆ ಇರ್ಬೋದು ಅಥವಾ 5 ನಿಮಿಷ ಆದಮೇಲೆ ಇರ್ಬೋದು, 1 ದಿವಸ, ತಿಂಗಳು, ವರ್ಷ, ಈ ಥರ ಆಮೇಲೆ ಅಂತ ಬಂದಿದ ತಕ್ಷಣವೇ ನಾವಿಲ್ಲಿ ಫ್ಯೂಚರ್ ಟೆನ್ಸ್ನ ಬಳಸ್ತೀವಿ. ಕ್ಲಿಯರ್? ಈಗ ನಾನು ನಿಮ್ಮನ್ನು ಕರ್ಕೊಂಡು ಹೋಗೋದೆ ಪ್ರೆಸೆಂಟ್ ಟೆನ್ಸ್ಗೆ ಅಂತ ನಾನು ನಿಮಗೆ ಈಗಾಗಲೇ ಹೇಳಿದ್ದೀನಿ. ಇದರಲ್ಲಿ 3+1 ಅಂತ ಹೇಳಿ ಈ ನೇಮ್ಸು ನಿಮಗೆ ಫೆಮಿಲಿಯರ್ ಆಗಲಿ ಅಂತೇಳಿ ಹೇಳ್ತಾನೇ ಬಂದೆ. ಈಗ ನಾನು ಇದರಲ್ಲಿ ನಿಮಗೆ ಸೆಲೆಕ್ಟ್ ಮಾಡ್ಕೊಂಡಿರೋ ಟೆನ್ಸ್ ಯಾವುದಪ್ಪ ಅಂತ ಹೇಳಿದ್ರೆ, ಪ್ರೆಸೆಂಟ್ ಟೆನ್ಸಲ್ಲಿ ಯಾವ ಟೈಪು ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ ಅಂದರೆ ಪ್ರೆಸೆಂಟ್ ಕಂಟಿನ್ಯೂಯಸ್. ಏನಕ್ಕೆ ಇದನ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಇದರ ಅರ್ಥ ಏನಂತ ಹೇಳ್ಕೊಡ್ತೀನಿ ನೋಡಿ. ಪ್ರೆಸೆಂಟ್ ಕಂಟಿನ್ಯೂಯಸ್ ಅಂದರೆ ಈಗ ನಮ್ಮ ಕಣ್ಮುಂದೆ ನಡೀತಿರೋವಂಥದ್ದು. ಈಗ ನೋಡಿ, ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ನೀವು ಕೇಳ್ತಾ ಇದ್ದೀರಾ ಅಥವಾ ನೀವು ಕೆಲಸ ಮಾಡ್ಕೊಳ್ತಾ ಇದ್ದೀರಾ ಅಥವಾ ನೋಡ್ತಾ ಇದ್ದೀರಾ ಏನಾದರೂ, ಈ ಥರ ಎಲ್ಲ ನಮ್ಮ ಕಣ್ಮುಂದೆ ನಡೀತಕ್ಕಂಥದ್ದನ್ನು ಪ್ರೆಸೆಂಟ್ ಕಂಟಿನ್ಯೂಯಸ್ ಅಂತೇಳಿ ಹೇಳ್ತೀವಿ. ಓಕೆ, ಈಗ ಸದ್ಯಕ್ಕೆ ಈ 3+1 ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಪ್ರೆಸೆಂಟ್ ಕಂಟಿನ್ಯೂಯಸ್. ನೋಡಿ, ಇಲ್ಲಿ ಆಕ್ಸಿಲರಿ ವರ್ಡ್ಸ್ ಅಥವಾ ಇದನ್ನು ಸಪೋರ್ಟಿಂಗ್ ವರ್ಡ್ಸ್ ಅಂತ ಹೇಳ್ತಾರೆ. ಏನಿದು ಅಂತ ಹೇಳಿದ್ರೆ, ದೀಸ್ ಆರ್ ದ ಕೈಂಡ್ ಆಫ್ ವರ್ಡ್ಸ್ ವಿಚ್ ಒನ್ ವಿ ಆರ್ ಗೋಯಿಂಗ್ ಟು ಆ್ಯಡ್ ಆರ್ ಯೂಸ್ ಬಿಫೋರ್ ಯೂಸಿಂಗ್ ದ ವರ್ಬ್. ಸಬ್ಜೆಕ್ಟು ವರ್ಬ್ ಇದೆಯಲ್ಲ, ಅವೆರಡರ ಮಧ್ಯೆ ಬಳಸುವಂಥದ್ದು. ಏನಕ್ಕೆ ಬಳಸೋದಿದು ಅಂತ ಹೇಳಿದ್ರೆ, ಈ ವರ್ಡ್ಸ್ನ ಹಿಡ್ದೇ ನಾವು ಕಾಲದ ಬಗ್ಗೆ ಡಿಸೈಡ್ ಮಾಡೋದು. ಈಗ ಒಬ್ಬ ವ್ಯಕ್ತಿ ಬಂದು ಏನಾದರೂ ಮಾತಾಡ್ತಿದ್ದ ನಿಮ್ಮ ಬಗ್ಗೆ, ಅವರೇನಾದರೂ ಆ್ಯಮ್ ಅಥವಾ ಈಸ್ ಅಥವಾ ಆರ್, ಗ್ರೀನ್ ಕಲರಲ್ಲಿ ಹೈಲೈಟ್ ಮಾಡಿದ್ದೀನಿ ನೋಡಿ, ಅದು ಈ 3ರಲ್ಲಿ ಒಂದನ್ನು ಬಳಸಿದ್ರೆ ಆಗ ನಾವು ಅರ್ಥ ಮಾಡ್ಕೋಬೇಕು, ಓ ಆ ವ್ಯಕ್ತಿ ಇವಾಗಿನ ಬಗ್ಗೆನೇ ಹೇಳ್ತಾ ಇರೋದು, ಈಗ ಕಣ್ಮುಂದೆ ನಡೀತಿರೋದ್ರ ಬಗ್ಗೆನೇ ಏನೋ ಹೇಳ್ತಾ ಇದ್ದಾನೆ ಅಂಥೇಳಿ ನಾವು ಅರ್ಥ ಮಾಡ್ಕೋಬೇಕು. ಈ ಆಕ್ಸಿಲರಿ ವರ್ಡ್ಸ್ ಅಥವಾ ಸಪೋರ್ಟಿಂಗ್ ವರ್ಡ್ಸಲ್ಲಿ ಎಷ್ಟೋ ಇದೆ ಹೇಳಬೇಕಂದ್ರೆ, ಇನ್ನೂ ಕೆಲವೊಂದು ಆ್ಯಡ್ ಮಾಡಬೇಕು. ಆದರೆ ಈಗ ಸದ್ಯಕ್ಕೆ ನಿಮಗೆ ಈ 3 ಮಾತ್ರ ಹೈಲೈಟ್ ಮಾಡ್ತಿದ್ದೀನಿ. ಇನ್ನೇನಪ್ಪ, ಇನ್ನೂ 2 ನಾನು ನಿಮಗೆ ಪಿಂಕ್ ಕಲರಲ್ಲಿ ಕೊಟ್ಟಿದ್ದೀನಿ ನೋಡಿ, ಅದು ಸಹ ಪ್ರೆಸೆಂಟ್ ಟೆನ್ಸ್ಗೆ ಸೇರಿರೋದು. ಆದರೆ ಈಗ ಗ್ರೀನ್ ಕಲರಲ್ಲಿ ಇದೆಯಲ್ಲ, ಅದನ್ನು ನೀವು ಫೋಕಸ್ ಮಾಡಿ. ಪ್ರೆಸೆಂಟ್ ಕಂಟಿನ್ಯೂಯಸ್. ಪ್ರೆಸೆಂಟ್ ಕಂಟಿನ್ಯೂಯಸ್ ಅಂದರೆ ಏನು, ನಮ್ಮ ಕಣ್ಮುಂದೆ ಏನು ನಡೀತಿದೆ ಅದ್ರ ಬಗ್ಗೆ ಯೂಸ್ ಮಾಡಲಿಕ್ಕೆ ಆ್ಯಮ್, ಈಸ್, ಆರ್ ಅಂತೇಳಿ ಬಳಸ್ತೀವಿ. ಈಗ ಆ್ಯಮ್, ಈಸ್, ಆರ್ ಏನೋ ಓಕೆ ಮ್ಯಾಮ್, ಯಾವ ಥರ ಬಳಸಬೇಕು ಅಂದರೆ ನೋಡಿ, ಇಲ್ಲಿ ಕೊಟ್ಟಿದ್ದೀನಿ. ಐ, ಯು, ವಿ, ದೆ, ಹಿ, ಶಿ, ಇಟ್, ಈ ಥರನೇ ಮಾಡ್ಕೊಳ್ಳಿ, ಒಂದು ಸರಣಿ ವರ್ಡ್ಸ್ ಥರ ಮಾಡ್ಕೊಳ್ಳಿ. ಐ, ಯು, ವಿ, ದೆ, ಹಿ, ಶಿ, ಇಟ್. ಏನಕ್ಕಂದರೆ ಇದರಲ್ಲಿ ಒಂದು ಒಳ ಅರ್ಥ ಇದೆ. ಈಗ ಐ ಜೊತೆಗೆ ನೀವು ಅಂದರೆ ನನ್ನ ಬಗ್ಗೆ ಅಥವಾ ನಮ್ಮ ಬಗ್ಗೆ ಏನಾದರೂ ಹೇಳಬೇಕು ಅಂತ ಇಟ್ಕೊಳ್ಳಿ. ಎಸ್ಪೆಷಲಿ ನನ್ನ ಐ ಅಂದರೆ ನೀವು ನಿಮ್ಮ ಬಗ್ಗೆ ಹೇಳ್ಕೊಳ್ಳೋಂಥ. ಪ್ರೆಸೆಂಟ್ ಕಂಟಿನ್ಯೂಸಲ್ಲಿ ಅಂದರೆ ಕಣ್ಮುಂದೆ ನಡೀತಾ ಇರೋದು ಏನಾದರೂ ಹೇಳಬೇಕು, ಅದು ನಿನ್ನ ಬಗ್ಗೆ ಅಂದಾಗ ಐ ಜೊತೆ ಆ್ಯಮ್ ಅಂತೇಳಿ ಹಾಕ್ಕೋಬೇಕು.
ಮಿಕ್ಕಿದ ಯಾವ ಥರ ಜೋಡಣೆ ಮಾಡಬೇಕು ಹೇಳ್ಕೊಡ್ತೀನಿ ಅದು. ಹಾಗೆ ಯು, ವಿ, ದೇ ಇದರ ಅರ್ಥಗಳು ಮತ್ತೆ ನಿಮಗೆ ರಿಪೀಟ್ ಬೇಡ ಅಂತ ಅನಿಸುತ್ತೆ. ಯಾಕಂದರೆ ಆಲ್ರೆಡಿ ಪ್ರೀವಿಯಸ್ ಕ್ಲಾಸಸಲ್ಲಿ ಹೇಳ್ಕೊಟ್ಟಿದ್ದೀನಿ. ದಯವಿಟ್ಟು ಆ ಕ್ಲಾಸಸ್ನ ನೋಡಿ ಇದಕ್ಕೆ ಬನ್ನಿ, ಆಗ ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಯು ಅಂದರೆ ಏನು? ನಿನ್ನ ಅಥವಾ ನೀವು ಈ ಥರ ಬರುತ್ತೆ. ವಿ ಅಂದರೆ ಏನು? ನಾವು. ದೇ ಅಂದರೆ ಅವರು. ಓಕೆ, ಇನ್ನೊಬ್ಬರು ಮೂರನೇವ್ರ ಬಗ್ಗೆ ಹೇಳೋದು. ಅದು ಎಷ್ಟೊಂದು ಜನ ಇದ್ದರೆ ಅಂತ ಹೇಳಿದ್ದೀವಿ, 2 or more ಅಂತೇಳಿ. ಅದೇ ಥರ ಯು, ವಿ ಆ್ಯಂಡ್ ದೇಗೆ ಏನಾಗಬೇಕಪ್ಪ ಅಂದರೆ ಆರ್ ಸೇರಿಸ್ಬೇಕು. ಮತ್ತು ಹಿ, ಶಿ, ಇಟ್ ಅಂದರೆ ಅವನು, ಅವಳು, ಇದು, ಅದು ಅಂತೇಳಿ ಇಟ್ಟಷ್ಟೇ ನಾನು ಹಾಕಿದ್ದೀನಿ. ನೀವು ದಿಸ್ಸು, ದಟ್ಟು ಯಾವ ಥರನಾದರೂ ಅಂದ್ಕೊಳ್ಳಿ. ಆ ಥರ ಹೇಳಬೇಕಾದ್ರೆ ನಾವು ಈಸ್ ಹಾಕಬೇಕು. ನೋಡಿ, ಐ ಆ್ಯಮ್, ಯು ಆರ್, ವಿ ಆರ್, ದೇ ಆರ್. ಅಥವಾ ಹೀ ಶಿಟ್ಟಿಗೆ ಬಂದಾಗ ಹಿ ಈಸ್, ಶಿ ಈಸ್, ಇಟ್ ಈಸ್, ದಿಸ್ ಈಸ್, ದಟ್ ಈಸ್. ಒಂದಕ್ಕೆ ಹೇಳಬೇಕಂದ್ರೆ ಇಷ್ಟು ಹಾಕಬೇಕಾಗತ್ತೆ. ಆಮೇಲೆ ಇದಿಷ್ಟು ಸಬ್ಜೆಕ್ಟ್ ಜೊತೆಗೆ ಆಯಿತು. ಇನ್ನು ವರ್ಬ್ ಜೊತೆ ಕಮ್ಮು, ಗೋ, ಈಟ್, ಡ್ರಿಂಕ್, ಸಿಟ್, ಸ್ಟ್ಯಾಂಡ್ ಇದೆಲ್ಲ ಹೇಳ್ಕೊಟ್ಟಿದ್ದೀನಲ್ಲ, ಇದ್ರ ಜೊತೆಗೆ ನೀವು ING ಇಂಗ್ ಅನ್ನೋದನ್ನು ಸೇರಿಸ್ಕೋಬೇಕು. ಏನು? ಪ್ರೆಸೆಂಟ್ ಕಂಟಿನ್ಯೂಸ್ ಮಹತ್ವ ಅಂತ ಹೇಳಿದ್ರೆ IUV ಇದೆ, ಈ ಶೀಟ್. ಐ ಜೊತೆಗಾದರೆ ಆ್ಯಮ್ ಯೂಸ್ ಮಾಡಿ ಬಿಫೋರ್ ವರ್ಬ್. ಸೊ UV ದೇ ಜೊತೆಗಾದರೆ ಆರ್ ಯೂಸ್ ಮಾಡಿ. ಈ ಶಿ, ಇಟ್ ಜೊತೆಗಾದರೆ ಈಸ್ ಯೂಸ್ ಮಾಡಿ. ಓಕೆ, ಇದ್ರ ಜೊತೆಗೆ ಆಮೇಲೆ ವರ್ಬ್ ಹಾಕ್ತೀವಲ್ಲ, ಬರೀ ಕಮ್ಮುಗೋ ಆ ಥರ ಹಾಕಬಾರ್ದು. ಸೊ ವರ್ಬ್ ಜೊತೆಗೆ ಹಿಂಗಾಗಿ ದಯವಿಟ್ಟು ಗಮನ ಇಟ್ಕೊಳ್ಳಿ. ಇದು ಪ್ರೆಸೆಂಟ್ ಕಂಟಿನ್ಯೂಯಸ್ ಅಂದರೆ ಕಣ್ಣು ಮುಂದೆ ನಡೀತಿರೋದ್ರ ಬಗ್ಗೆ ಏನಾದರೂ ಹೇಳಬೇಕಂದ್ರೆ ನೀವು ಇದನ್ನು ಯೂಸ್ ಮಾಡಬೇಕು. ನೆಕ್ಸ್ಟ್ ಈಗ ಸೆಂಟೆನ್ಸ್ಗೆ ಬರೋಣ, ಆಗ ಇನ್ನೂ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಈಗ ಫಸ್ಟು ಐ ಆ್ಯಂಡ್ ಯು ಬಗ್ಗೆ ಹೇಳ್ಕೊಡ್ತೀನಿ. ಐ ಆ್ಯಮ್ ಮೀನಾ ಷಣ್ಮುಖ. ನಿಮ್ಮ ಬಗ್ಗೆ ನೀವು ಹೇಳ್ಕೊಡ್ಬೇಕಾದ್ರೆ ನೀವು ಐ ಜೊತೆಗೆ ಆ್ಯಮ್ ಹಾಕಿ ನಿಮ್ಮ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ. ಅಥವಾ ಐ ಆ್ಯಮ್ ಎಕ್ಸ್ಪ್ಲೈನಿಂಗ್. ಅಫ್ಕೋರ್ಸ್ ನೋ, ಐ ಆಮ್ ಎಕ್ಸ್ಪ್ಲೈನಿಂಗ್, ರೈಟ್? ಏನು? ಸ್ಪೋಕನ್ ಇಂಗ್ಲೀಷ್. ನಾನು ಹೇಳ್ಕೊಡ್ತಾ ಇದ್ದೀನಿ, ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ, ವಿವರಣೆ ಕೊಡ್ತಿದ್ದೀನಿ. ಯಾವುದ್ರ ಬಗ್ಗೆ? ಸ್ಪೋಕನ್ ಇಂಗ್ಲೀಷ್ ಬಗ್ಗೆ. ಐ ಆಮ್ ಕುಕಿಂಗ್ ರೈಸ್. ನಾನು ಹೇಳ್ಕೊಬೋದು, ಒಂದು ವೇಳೆ ಅಡುಗೆ ಮಾಡಬೇಕಾದ್ರೆ ಐ ಆಮ್ ಕುಕಿಂಗ್ ರೈಸ್ ಅಂದರೆ ಅನ್ನ ಮಾಡ್ತಾ ಇದ್ದೀನಿ ಅಂತ ನಾನು ಹೇಳ್ಕೊಬೋದು ಯಾರಿಗಾದ್ರು. ಓಕೆ, ಐ ಆಮ್ ರೀಡಿಂಗ್ ಆ್ಯಂಡ್ ರೈಟಿಂಗ್ ಮೈ ನೋಟ್ಸ್. ಓಕೆ, ಯಾರಾದರೂ ಹೇಳ್ಕೊಬೋದು. ಇದು ಯಾರು ರೀಡಿಂಗು ಮತ್ತು ರೈಟಿಂಗ್ ಮಾಡ್ತಿದ್ದಾರೆ ಅವ್ರ ನೋಟ್ಸ್ನ, ಅವರೆಲ್ಲರೂ ಐ ಆಮ್ ರೀಡಿಂಗ್ ಆ್ಯಂಡ್ ರೈಟಿಂಗ್ ಮೈ ನೋಟ್ಸ್ ಅಂತ ಹೇಳ್ಕೊಬೋದು. ಈ ಥರ ಯಾವ ವರ್ಬ್ ಜೊತೆಗಾದರೂ ನೀವು ಹಾಕೋಬೋದು. ಐ ಹೋಪ್ ಅರ್ಥ ಆಗಿದೆ ಅಂತ. ಯು ಜೊತೆಗೆ ಬರೋಣ. ಯು ಆರ್ ಮೈ ಫ್ರೆಂಡ್ಸ್. ನೋಡಿ, ಈಗ ಕಣ್ಮುಂದೆ ಹೇಳ್ತಾ ಇರೋದು ಇದೇ ಥರ. ಯು ಆರ್ ಮೈ ಫ್ರೆಂಡ್ಸ್. ಎಷ್ಟೊಂದು ಜನ ಇದ್ದಾರೆ, 2 or more. ನಾನು ಅವ್ರಿಗೆ ತೋರಿಸಿ ಹೇಳ್ತಿದ್ದೀನಿ, ನೀವು ನನ್ನ ಫ್ರೆಂಡ್ಸ್ ಅಂತೇಳಿ. ನೀವೂಗೂ ಯೂನೇ, ನೀನುಗೂ ಯೂನೇ. ಇದೀಗಾಗಲೇ ಇಂಟ್ರೊಡ್ಯೂಸ್ ಮಾಡಿದ್ದೀನಿ ನಿಮಗೆ ಪ್ರೀವಿಯಸ್ ಕ್ಲಾಸಸಲ್ಲಿ. ಸೊ ಯು ಆರ್ ಮೈ ಫ್ರೆಂಡ್ಸ್. ನೀವು ನನ್ನ ಫ್ರೆಂಡ್ಸು, ಗೆಳತಿಯರು, ಗೆಳೆಯರು, ಈ ಥರ. ಯು ಆರ್ ಡೂಯಿಂಗ್ ಯುವರ್ ಹೋಮ್ವರ್ಕ್. ನಾನು ಹೇಳ್ಬೋದು, ನೀನು ನಿನ್ನ ಹೋಮ್ವರ್ಕ್ ಮಾಡ್ತಾ ಇದೆಯಾ. ಮ್ಯಾಮ್ ಯು ಇದೆ ಏನೋ ಗೊತ್ತಾಗ್ತಿದೆ, ಹೆಸರು ಯಾವ ಥರ ಬಳಸೋದು ನೋಡಿ. ಇಲ್ಲಿ ಯುಗೆ ಅಂತ ಅಥವಾ ನೀವು ಅಂತ ಹೇಳಬೇಕಾದ್ರೆ ಆಬ್ವಿಯಸ್ಲಿ ನಿಮ್ಗೆ ಗೊತ್ತಿರುತ್ತೆ, ಅಲ್ಲಿ 2 or more ಇರ್ತಾರೆ. ಇಂಗ್ಲೀಷಲ್ಲಿ ರೆಸ್ಪೆಕ್ಟ್ ವರ್ಡು ಯುಗೆ ಇಲ್ಲ. ನೀನು ಅಂದ್ರೂ ಯೂನೇ, ನೀವು ಅಂದ್ರೂ ಯೂನೇ. ಸೊ ಇಲ್ಲಿ ನಾನು ಹೀಗೆ ಹೇಳ್ಬೋದು ಹೆಸರುಗಳಾಗಿ. ಆ್ಯನಿ ಆ್ಯಂಡ್ ಸುಮಾ ಆರ್ ಪ್ಲೇಯಿಂಗ್ ಚೆಸ್. ಆ್ಯನಿ ಮತ್ತು ಸುಮಾ ಅವರು ಚೆಸ್ನ ಆಟ ಆಡ್ತಿದ್ದಾರೆ, ಚೆಸ್ ಆಟ ಆಡ್ತಿದ್ದಾರೆ ಅಂಥೇಳಿ ನಾನಿಲ್ಲಿ ನಿಂತ್ಕೊಂಡು ಅವ್ರನ್ನ ನೋಡಿ ಹೇಳೋ ಥರ. ಕ್ಲಿಯರ್? ನೆಕ್ಸ್ಟ್ ತಕ್ಷ, ಬಸ್ಸು ಆ್ಯಂಡ್ ಗುಣ ಆರ್ ರೈಟಿಂಗ್ ದೇಯರ್ ಹೋಮ್ವರ್ಕ್. ನೋಡಿ, ಇಲ್ಲಿ ಇನ್ನು 3 ಯಾರೋ ಸ್ಟೂಡೆಂಟ್ಸು, ನಿಮ್ಮ ಮಕ್ಕಳು ಅಥವಾ ನೇಬರ್ಸು ಯಾರೋ ಕೂತಿದ್ದಾರೆ. ಆಗ ನಾವು ಅವ್ರನ್ನ ಹೈಲೈಟ್ ಮಾಡೋದು. ತಕ್ಷ ಮತ್ತು ಬಸ್ಸು, ಅವ್ರ ಜೊತೆ ಗುಣ. ಇವರು ಕೂತ್ಕೊಂಡು ರೈಟಿಂಗ್ ಅಂದರೆ ಬರೀತಿದ್ದಾರೆ. ಏನು ಬರೀತಿದ್ದಾರೆ? ದೇಯರ್ ಹೋಮ್ವರ್ಕ್, ಅವರ ಹೋಮ್ವರ್ಕ್ನ ಬರೀತಿದ್ದಾರೆ. ಈಗಾಗಲೇ ನಿಮಗೆ ಗೊತ್ತಿದೆ ಯಾವ ಥರ ಪದ ಜೋಡಣೆ ಮಾಡಬೇಕು ವಾಕ್ಯದಲ್ಲಿ ಅಂಥೇಳಿ.
ಅದ್ರ ಮಧ್ಯೆ ನೀವು ಎರಡು ಚೇಂಜ್ ಮಾಡ್ಕೋಬೇಕು. ಐ ಜೊತೆ ಆದರೆ ಆ್ಯಮ್ ಹಾಕ್ಬಿಟ್ಟು ಮಾತಾಡಿ, ಯು ಜೊತೆ ಆದರೆ ಆರ್ ಹಾಕ್ಬಿಟ್ಟು ಮಾತಾಡ್ಬೋದು. ವರ್ಬ್ ಜೊತೆ ಹಿಂಗೆ ಹಾಕೋದು ING. ಇಲ್ಲಿ ನೋಡಿ ಫಸ್ಟಿಂದ ನೋಡಿ, ಎಕ್ಸ್ಪ್ಲೈನಿಂಗ್ ಹಿಂಗೆ ಹಾಕಿದೆ. ಬರೀ ಎಕ್ಸ್ಪ್ಲೈನ್ ಅಂದ್ರೇನು ವರ್ಬ್, ನಾನಿಲ್ಲಿ ING ಸೇರಿಸಿದ್ದೀನಿ. ಕುಕ್ ಅಂದ್ರೇನು ಅಡುಗೆ ಮಾಡೋದು, ಹಿಂಗೆ ಸೇರಿಸಿದ್ದೀನಿ ನೋಡಿ, ಕುಕ್ಕಿಂಗ್. ರೀಡ್ ಜೊತೆಗೆ ಹಿಂಗು, ರೈಟ್ ಜೊತೆಗೆ ಹಿಂಗು ಅಂದರೆ ರೈಟಿಂಗ್, ರೀಡಿಂಗ್, ರೈಟ್. ದೆನ್ ಡೂಯಿಂಗ್, ಡೂ ಅಂದರೆ ಏನು ಮಾಡೋದು, ಸೊ ಅದ್ರ ಜೊತೆ ಹಿಂಗೆ ಹಾಕಿದ್ದೀನಿ. ಪ್ಲೇಯಿಂಗ್ ಆಟ ಆಡೋದು, ಅದ್ರ ಜೊತೆನೂ ಹಿಂಗೆ ಹಾಕಿದ್ದೀನಿ ನೋಡಿ. ನೆಕ್ಸ್ಟ್, ಸೊ ಇಲ್ಲಿ ರೈಟಿಂಗ್ ಅಂದರೆ ರೈಟ್ ವರ್ಬ್, ಅದ್ರ ಜೊತೆ ಸಹ ಹಿಂಗಾಗಿ ಹೇಳಿದ್ದೀನಿ. ಈ ಥರ ಚೇಂಜಸ್ ಮಾಡಿದ್ರೆ ಕೇಳುಗರು ಅಂದರೆ ನೀವು ಯಾರ ಜೊತೆ ಮಾತಾಡ್ತಿದ್ದೀರಾ ಅವರಿಗೆ ಅರ್ಥ ಆಗುತ್ತೆ, ಓ ನೀವು ಇವಾಗಿನ ಬಗ್ಗೆನೇ ಮಾತಾಡ್ತಿರೋದು ಅಂತ. ಯಾವುದನ್ನ ಗಮನಿಸಿ, ಆ್ಯಮ್ನ ಗಮನಿಸಿ, ಆರ್ನ ಗಮನಿಸಿ, ಈಸ್ನ ಗಮನಿಸಿ, ಪ್ಲಸ್ ವರ್ಬ್ ಜೊತೆ ಹಿಂಗೆ ಹಾಕಿದ್ದೀರಾ. ಓಕೆ, ಫರ್ದರ್ ನೋಡೋಣ. ವಿ ಮತ್ತು ದೇ ಜೊತೆಯಲ್ಲಿ ಯಾವ ಥರ ಯೂಸ್ ಮಾಡೋದಂತ ಸ್ವಲ್ಪ ಸೆಂಟೆನ್ಸ್ ಹೇಳ್ಕೊಡ್ತೀನಿ. ವಿ ಆರ್ ಟಾಕಿಂಗ್ ಟು ಈಸ್ ಮದರ್. ನಾವು ಹೇಳ್ಕೊಬೋದು, ನಾವುಗಳು ಟಾಕಿಂಗ್ ಮಾತಾಡ್ತಿದ್ದೀವಿ ಯಾರ ಜೊತೆಗೆ, ಟು ಈಸ್ ಮದರ್. ಟು ಬೇಡ, ನಮ್ಗೆ ಅರ್ಥ ಆಗಲ್ಲ, ವಿತ್ ಅಂತ ಹಾಕ್ಕೊಳ್ಳಿ. ವಿತ್ ಈಸ್ ಮದರ್, ಅವನ ತಾಯಿಯ ಜೊತೆಗೆ ನಾವುಗಳು ಮಾತಾಡ್ತಿದ್ದೀವಿ. ಯಾರೋ ಇಬ್ಬರು ಅಥವಾ ಹೆಚ್ಚಿನ ಜನ ನಿಂತ್ಕೊಂಡಿದ್ದೀವಿ, ವಿ ಅಂತ ಹೇಳ್ತೀವಿ. ನಾವು ಅಂದರೆ ನಿಮಗೆ ಗೊತ್ತಿದೆ ಈಗಾಗಲೇ ಅಲ್ವಾ, ಪ್ಲೂರಲ್ಗೆ ಹೇಳೋವಂಥದ್ದು, ಎಷ್ಟೊಂದು ಜನ ಇದ್ದರೆ. ಸೊ ಅದನ್ನು ಆ ಥರ ಹೇಳ್ಬೋದು. ವಿ ಆರ್ ಸಿಟ್ಟಿಂಗ್ ಆ್ಯಂಡ್ ಪ್ಲೇಯಿಂಗ್ ಕಾರ್ಡ್ಸ್. ನೋಡಿ, ನಾವುಗಳು ಸಿಟ್ಟಿಂಗ್ ಅಂದರೆ ಕೂತ್ಕೊಂಡಿದ್ದೀವಿ, ಆ್ಯಂಡ್ ಪ್ಲೇಯಿಂಗ್ ಆಟ ಆಡ್ತಿದ್ದೀವಿ. ಏನು ಕಾರ್ಡ್ಸ್ನ, ಏನೋ ಕಾರ್ಡ್ಸ್ ಇಟ್ಕೊಂಡು ಆಡ್ತಾ ಇದ್ದೀವಿ ಅಂತೇಳಿ. ಓಕೆ, ಸೊ ವಿ ಆರ್ ವಾಚಿಂಗ್ TV ಪ್ರೋಗ್ರಾಮ್. ಈಗ ಮನೆ ಮಂದಿ ಎಲ್ಲ ಕೂತ್ಕೊಂಡು TV ಪ್ರೋಗ್ರಾಮ್ ನೋಡ್ತಾ ಇರ್ತೀರ. ಸೊ ಅಲ್ಲಿ ನೀವು ಹೇಳ್ಕೊಬೋದು, ವಿ ಆರ್ ವಾಚಿಂಗ್, ವಾಚ್ ಮಾಡ್ತಾ ಇದ್ದೀವಿ ಏನ, ಸಮ್ TV ಪ್ರೋಗ್ರಾಮ್. ಅದು ಕುಂಭಮೇಳ ಬಗ್ಗೆ ಇರ್ಬೋದು, ನ್ಯೂಸ್ ಬಗ್ಗೆ ಇರ್ಬೋದು, ಇನ್ನೇನೋ ಮೂವಿ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಸೀರಿಯಲ್ಸ್ ಇರ್ಬೋದು. ಇಸ್ ಇಟ್ ರೈಟ್? ಯಾ. ನೆಕ್ಸ್ಟ್, ದೇಗೆ ಬರೋಣ, ಯಾವ ಥರ ಯೂಸ್ ಮಾಡ್ತಾರೆ ಅಂತೇಳಿ ನೋಡೋಣ. ದೇ ಆರ್ ಡ್ಯಾನ್ಸಿಂಗ್, ಭರತನಾಟ್ಯಂ. ನೋಡಿ, ಅವರು, ದೇ ಅಂದರೆ ಅವರು ನೃತ್ಯ ಮಾಡ್ತಾ ಇದ್ದಾರೆ. ಯಾವ ನೃತ್ಯ? ಭರತನಾಟ್ಯಂ. ದೇ ಆರ್ ಗೋಯಿಂಗ್ ಟು ಟೆಂಪಲ್. ನಾವು ಯಾರೋ ಹೋಗ್ತಾ ಇರ್ತಾರೆ, ಅಥವಾ ನಿಮಗೆ ಗೊತ್ತಿರೋರು ಹೇಗಾದರೂ ಇರ್ಬೋದು. ಸೊ ಇಲ್ಲಿ ದೇ ಆರ್ ಗೋಯಿಂಗ್, ಅವರು ಹೋಗ್ತಾ ಇದ್ದಾರೆ. ನೋಡಿ, ದೇ ಜೊತೆಗೆ ಆರ್ ಹಾಕ್ದೆ, ಗೋ ಜೊತೆಗೆ ಹಿಂಗಾಗ್ದೆ. ಸೊ ಎಲ್ಲಿಗೆ? ಟೆಂಪಲ್ಗೆ, ಟು ಟೆಂಪಲ್. ಯಾರ ಜೊತೆಗೆ? ವಿತ್ ದಯರ್ ಪೇರೆಂಟ್ಸ್. ನೋಡಿ, ಅವರ ತಂದೆ ತಾಯಿಯ ಜೊತೆಗೆ ಹೋಗ್ತಾ ಇರೋದು ಅವರು. ನೀವು ಇಲ್ಲಿ ಹೆಸರುಗಳು ಬೇಕಾದ್ರೂ ಹಾಕೋಬೋದು, 2 or more. ಓಕೆ, ಇನ್ನು ಫರ್ದರಲ್ಲಿ ತೋರಿಸ್ತೀನಿ ಅದು. ನೆಕ್ಸ್ಟ್, ದೇ ಆರ್ ಟಾಕಿಂಗ್ ವಿತ್ ಮೈ ಫ್ರೆಂಡ್ಸ್. ಅವರು ಮಾತಾಡ್ತಿದ್ದಾರೆ ಯಾರ ಜೊತೆ? ನನ್ನ ಫ್ರೆಂಡ್ಸ್ ಜೊತೆ. ಮೈ, ನನ್ನ ಹೇಳ್ಕೊಟ್ಟಿದ್ದೀನಿ, ಕನ್ನಡದಲ್ಲಿ ಹಾಕಿ ಸಹ ನಾನು ನಿಮಗೆ ಹೇಳ್ಕೊಟ್ಟೆ. ದೇ ಆರ್ ಟಾಕಿಂಗ್, ಸೊ ಅವ್ರು ಮಾತಾಡ್ತಿದ್ದಾರೆ ಯಾರ ಜೊತೆಗೆ? ನನ್ನ ಫ್ರೆಂಡ್ಸ್ ಜೊತೆಗೆ, ಅಥವಾ ನನ್ನ ಪೇರೆಂಟ್ಸ್ ಜೊತೆಗೆ ಅಂತ ಹಾಕೋಬೋದು. ವಿತ್ ಮೈ ಸನ್ ಅಂತ ಹೇಳ್ಬೋದು, ನನ್ನ ಮಗನ ಜೊತೆಗೆ ಅಂಥೇಳಿ. ದೇ ಆರ್ ಸ್ವಿಮ್ಮಿಂಗ್, ಅವರು ಸ್ವಿಮ್ ಮಾಡ್ತಾ ಇದ್ದಾರೆ, ಈಜುತ್ತಿದ್ದಾರೆ. ಅಥವಾ ದೇ ಆರ್ ಈಟಿಂಗ್ ಫುಡ್, ಅಂದರೆ ಅವರು ಫುಡ್ನ ತಿಂತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ದೇ ಆರ್ ಸ್ಲೀಪಿಂಗ್, ನೋಡಿ ಅವರು ಮಲ್ಕೊಂಡಿದ್ದಾರೆ ಅಂಥೇಳಿ. ಅರ್ಥ ಆಗ್ತಿದ್ದಲ್ಲ? ಇಲ್ಲಿ ನೋಡಿ, ಫಸ್ಟು ಸಬ್ಜೆಕ್ಟ್ ಕೊಟ್ಟಿದ್ದೀನಿ ಪ್ರೊನೌನಲ್ಲಿ. ಸೊ ಆಮೇಲೆ ಆಕ್ಸಿಲರಿ ವರ್ಬ್ ಕೊಟ್ಟಿದ್ದೀನಿ. ಆಕ್ಸಿಲರಿ ವರ್ಬ್ ಅಂದರೆ ಸಪೋರ್ಟಿಂಗ್ ವರ್ಡ್ಸ್ ಬಿಫೋರ್ ವರ್ಬ್ನ ಅಲ್ಲಿ ಆ್ಯಡ್ ಮಾಡ್ತೀವಿ, ಅಂದರೆ ವರ್ಬು ಹಾಕೋದಕ್ಕಿಂತ ಮುಂಚೆ ಹೇಳೋವಂಥದ್ದು ಅಂದರೆ ಹಾಕಬೇಕು. ಅದು ಆ್ಯಮ್ ಇರ್ಬೋದು, ಈಸ್ ಇರ್ಬೋದು, ಆರ್ ಇರ್ಬೋದು. ಸೊ ಆಮೇಲೆ ವರ್ಬ್ ಹಾಕಿ. ವರ್ಬ್ ಹೇಳಬೇಕಾದ್ರೆ ಹಿಂಗು. ಇದರಿಂದ ನಿಮ್ಗೆ ಏನು ತೋರಿಸುತ್ತೆ? ಈ ಥರ ಮಾಡ್ತಾ ಹೋದರೆ, ನೀವು ಸೆಂಟೆನ್ಸು ಯೂಸ್ ಮಾಡ್ತಾ ಹೋದರೆ, ನಿಮ್ಮ ಎದುರುಗಡೆ ಇರೋರು ಅಂದರೆ ನಿಮ್ಮ ಜೊತೆ ಯಾರು ಮಾತಾಡ್ತಿದ್ದಾರೋ ಅವರಿಗೆ ಇದನ್ನು ಗಮನಿಸಿ, ಅವ್ರಿಗೆ ಗೊತ್ತಿರುತ್ತೆ ಆಲ್ರೆಡಿ. ಸೊ ಇದನ್ನು ಗಮನಿಸಿ, ಓ ನೀವು ಈಗಿನ ಬಗ್ಗೆನೇ ಹೇಳ್ತಾ ಇರೋದಾ ಅಂತೇಳಿ ಹಿಂಗೆ ನೋಡ್ತಾರೆ. ಈಗ ದೇ ಆರ್ ಟಾಕಿಂಗ್ ಅಂತ ಹೇಳಿ ಅವ್ರ ಜೊತೆ ಹೋಗ್ಬಿಟ್ಟು, ಆಗ
ಆಬ್ವಿಯಸ್ಲಿ ಅವರು ಪಕ್ಕಕ್ಕೆ ತಿರುಗಿ ನೋಡ್ತಾರೆ, ಯಾರು ಮಾತಾಡ್ತಿರೋದು ಅಂತೇಳಿ ನೋಡೋಕ್ಕೆ ಅವರು ನೀವು ಹೇಳಿದ್ರಲ್ಲ ಅಂಥೇಳಿ. ಹಾಗೆ ಆ್ಯಮ್ ಯೂಸ್ ಮಾಡಿದಾಗೂ ಅಷ್ಟೇ, ಈ ಈಸ್ ಜಂಪಿಂಗ್ ಅಂತ ಹೇಳಿ ಅವನು ಜಂಪ್ ಮಾಡ್ತಿದ್ದಾನೆ ಅಂತ, ಇದು ನೋಡಿ ತಕ್ಷಣ ಅವ್ರು ಆ ಕಡೆ ಎಲ್ಲಿ ಯಾರು ನೋಡೋಣ ಅಂಥೇಳಿ. ಅಂದರೆ ಅಷ್ಟರ ಮಟ್ಟಿಗೆ ಇದಕ್ಕೆ ಪವರ್ ಇದೆ. ಯಾರು ಇಂಗ್ಲೀಷ್ ಗೊತ್ತಿದ್ದು ಅವರ ಜೊತೆ ನೀವು ಮಾತಾಡ್ತಿರ್ಬೇಕಾದ್ರೆ ಈ ಚೇಂಜಸ್ನ ಮಾಡಿ, ಆಬ್ವಿಯಸ್ಲಿ ಅವ್ರಿಗೆ ಗೊತ್ತಾಗುತ್ತೆ ನೀವು ಈಗಿನ ಬಗ್ಗೆನೇ ಮಾತಾಡ್ತಿರೋದು ಅಂತ. ಸೊ ದಯವಿಟ್ಟು ನಮ್ಮ ಅರಿವು ಟ್ಯುಟೋರಿಯಲ್ಸ್ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗೆ ಜಾಯ್ನ್ ಆಗಿ, ಸಬ್ಸ್ಕ್ರೈಬ್ ಆಗಿ. ಸೊ ಲೈಕ್ ಮಾಡಿ, ನಿಮ್ಗೇನಾದರೂ ಇಷ್ಟ ಇದ್ದರೆ ಕಮೆಂಟು ಸಹ ಮಾಡಿ. ನಿಮ್ಮ ಒಪಿನಿಯನ್ ಏನಿದೆಯೋ ಅದನ್ನು ತಿಳಿಸಿ. ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು, ನಾನು ರಿಸೀವ್ ಮಾಡ್ತೀನಿ ಅದನ್ನು. ಓಕೆ, ಪಾಸಿಟಿವ್ ಆಗಿದ್ದರೆ ನಮಗಿನ್ನ ಎನ್ಕರೇಜ್ ಬರುತ್ತೆ ಸೊ ಫರ್ದರ್ ಕ್ಲಾಸಸ್ನ ಮಾಡಲಿಕ್ಕೆ. ನೆಗೆಟಿವ್ ಆದರೆ ಏನು ಮಿಸ್ಟೇಕ್ ಆಗಿದೆ ಅಂತ ತಿಳ್ಕೊಂಡು ಆಗಿದ್ದರೆ ಅಂತ ಹೇಳ್ತಿರೋದು. ಸೊ ಅದನ್ನು ಸರಿಪಡಿಸಿ ಮತ್ತೆ ಏನಾದರೂ ರಿವೈಸ್ ಮಾಡಬೇಕಾ, ರಿವೈಸ್ ಮಾಡೋದು ಇನ್ನೂ ಇನ್ಡೆಪ್ತಾಗಿ ಏನಾದರೂ ಸ್ವಲ್ಪ ಹೇಳ್ಕೊಡ್ಬೇಕಾ, ಅದನ್ನು ಮಾಡೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಕೈಂಡ್ಲಿ ಕಮೆಂಟ್ ಯುವರ್ ಒಪಿನಿಯನ್. ಓಕೆ, ನೆಕ್ಸ್ಟು ಈ ಶಿ ಇಟ್ ಪ್ರೆಸೆಂಟ್ ಕಂಟಿನ್ಯೂಸಲ್ಲಿ ಅಂದರೆ ನಮ್ಮ ಕಣ್ಣು ಮುಂದೆ ನಡೀತಿರೋದಕ್ಕೆ ಯಾವ ಥರ ಚೇಂಜಸ್ ಕೊಟ್ಟು ಹೇಳಬೇಕು ವಾಕ್ಯಗಳನ್ನ ಅಂತೇಳಿ ಹೇಳ್ಕೊಡ್ತೀನಿ. ಇಲ್ಲಿ ಈ ಶಿ ಇಟ್ ಅಂತ ಹೇಳಿದ್ದೆ, ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ಶೀನ ತೊಗೊಂಡಿದ್ದೀನಿ ಫಸ್ಟೇ. ಶಿ ಈಸ್ ಸ್ಮೈಲಿಂಗ್. ನೋಡಿ ಮುಗುಳ್ನಾಗೆ ನಗ್ತಾ ಇದ್ದಾಳೆ ಅವಳು ಅಂಥೇಳಿ. ನಮಗೆ ಶಿ ಬೇಡ ಮ್ಯಾಮ್, ಹೆಸ್ರು ಹಾಕ್ತೀನಿ, ಹಾಕಿ ಬಾನು ಈಸ್ ಸ್ಮೈಲಿಂಗ್ ಅಂತ ಹೇಳಿ. ಇಲ್ಲಿ ನಾನು ಬಾನು ಈಸ್ ರನ್ನಿಂಗ್ ಅಂತ ಕೊಟ್ಟಿದ್ದೀನಿ ವಿತ್ ಹರ್ ಬ್ರದರ್. ಯಾರೋ ಪುಟ್ಟ ಮಕ್ಕಳು ಆಟ ಆಡ್ತಿದ್ದಾರೆ, ನಾನು ಹೇಳ್ಬೋದು ಬಾನು ಈಸ್ ರನ್ನಿಂಗ್ ವಿತ್ ಹರ್ ಬ್ರದರ್ ಅಂತ ಹೇಳ್ಬೋದು. ಹುಷಾರು, ಇನ್ನು ಮಿಕ್ಕಿದೆಲ್ಲ ಕನ್ನಡದಲ್ಲಿ ಮಾತಾಡಿ, ಹುಷಾರು ಬಿದ್ದಾಳೆ, ಈ ಥರ ಏನೋ ಒಂದು ನೀವು ಹೇಳಕ್ಕೆ ಹೊರಟಿದ್ದೀರ, ಅಥವಾ ಅವ್ರನ್ನ ಕರಿ ಅಂತ ಹೇಳ್ಬೋದು. ಸೊ ನೀವು ಅಲ್ಲಿ ತನಕ ಅಟ್ಲೀಸ್ಟು ಇಂಗ್ಲೀಷ್ನಲ್ಲಿ ಯೂಸ್ ಮಾಡಿ. ಓಕೆ ಡಿಯರ್ ಫ್ರೆಂಡ್ಸ್ ಆ್ಯಂಡ್ ಸ್ಟೂಡೆಂಟ್ಸ್, ಬಾನು ಈಸ್ ರನ್ನಿಂಗ್ ವಿತ್ ಅವರ್ ಬ್ರದರ್. ನೆಕ್ಸ್ಟ್ ಈಸ್ ಟೆಲ್ಲಿಂಗ್ ಸ್ಟೋರೀಸ್. ಯಾರೋ ಅಲ್ಲಿ ಕೂತಿದ್ದಾನೆ ಒಬ್ಬ, ಅದು ಚಿಕ್ಕ ಹುಡುಗ ಇರ್ಬೋದು, ದೊಡ್ಡವ್ರು ಇರ್ಬೋದು. ಸೊ ಇಲ್ಲಿ ನಾನು ಹೇಳಿದ್ನಲ್ಲ, ಅಂತಲೇ ಹೇಳೋದು ಎಲ್ರಿಗೂ. ಸೊ ಈಸ್ ಟೆಲ್ಲಿಂಗ್, ಅವ್ರು ಹೇಳ್ತಾ ಇದ್ದಾರೆ ಏನನ್ನ, ಸ್ಟೋರೀಸ್ನ. ನೋಡಿ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಬಂತು. ಇಲ್ಲಿ ಸಬ್ಜೆಕ್ಟ್ ಹೀ ಆಯಿತು, ಸೊ ವರ್ಬ್ ಬಂದು ಟೆಲ್ಲಿಂಗ್ ಆಯಿತು ಅಲ್ವಾ, ಹಿಂಗೆ ಜೊತೆ ಹಾಕಿದ್ದೀವಿ. ಆಬ್ಜೆಕ್ಟ್ ಬಂದು ಸ್ಟೋರೀಸ್ ಆಯಿತು. ಸೊ ಇಲ್ಲಿ ವರ್ಬ್ ಹಾಕೋಕ್ಕಿಂತ ಮುಂಚೆ ನಾವು ಕಾಲನ ತೋರಿಸ್ಲಿಕ್ಕೋಸ್ಕರ ಪ್ರೆಸೆಂಟ್ ಕಂಟಿನ್ಯೂಸಲ್ಲೇ ನಾವು ಮಾತಾಡ್ತಿದ್ದೀವಿ, ಅಂದರೆ ಕಣ್ಮುಂದೆ ನಡೀತಿರೋದ್ರ ಬಗ್ಗೆನೇ ನಾವು ಮಾತಾಡ್ತಿದ್ದೀವಿ ಅಂತ ಹೇಳಲಿಕ್ಕೋಸ್ಕರ ಇಲ್ಲಿ ನಾವು ಈಸ್ ಅಂತ ಹಾಕಿದ್ದೀವಿ. ಈ ಈಸ್ ಟೆಲ್ಲಿಂಗ್ ಸ್ಟೋರೀಸ್, ಅವನು ಸ್ಟೋರೀಸ್ ಹೇಳ್ತಾ ಇದ್ದಾನೆ ಅಂತೇಳಿ. ನೆಕ್ಸ್ಟು ಭುವನ್ ಈಸ್ ಸಿಂಗಿಂಗ್. ಏನು ಎ ಸಾಂಗ್ ಅಂತ ಹೇಳಿ ನಿಮ್ಗೆ ಗೊತ್ತಿಲ್ಲ ಇನ್ನು ಅಲ್ವಾ ಯಾವ ಥರ ಹಾಕ್ಬೇಕು ಆರ್ಟಿಕಲ್ ಅಂತ ಹೇಳಿ. ಸೊ ಹಾಗಾಗಿ ನಾನು ಅಲ್ಲಿಗೆ ಸ್ಟಾಪ್ ಮಾಡಿದ್ದೀನಿ. ಭುವನ್ ಈಸ್ ಸಿಂಗಿಂಗ್, ಅವನು ಹಾಡು ಹೇಳ್ತಿದ್ದಾನೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟು ಯಾವುದೋ ಒಂದು ವಸ್ತುಗಳ ಬಗ್ಗೆ, ಪ್ರಾಣಿಗಳ ಬಗ್ಗೆ ಹೇಳಬೇಕಾಯಿತು. ಆಬ್ವಿಯಸ್ಲಿ ನಾವು ಇಟ್ಟು ದಿಸ್ಸು ದಟ್ಟು ಹಾಕೋತೀವಿ ಅಲ್ವಾ, ಇದು ಅದು ಅಂತ ಮಾತಾಡ್ತೀವಿ. ಸೊ ನೀವು ಇಟ್ ಈಸ್ ಮೈ ಡಾಗ್, ಇಟ್ ಈಸ್ ಮೈ ಪಪ್, ಇಟ್ ಈಸ್ ಮೈ ಡಾಗಿ, ಇಟ್ ಈಸ್ ಮೈ ಪಪ್ಪಿ, ಆ ಥರ ನೀವು ಇಂಟ್ರೊಡ್ಯೂಸ್ ಮಾಡ್ಕೋಬೋದು. ಅಂದರೆ ಇದು ನಮ್ಮ ಮನೆಯ ಪೆಟ್ ಅಂತೇಳಿ, ಅಂದರೆ ಅನಿಮಲ್. ನಾನು ನಾಯಿ ಅಂತ ಹೇಳೋಕ್ಕೆ ಇಷ್ಟಪಡೋಲ್ಲ, ಸಾರಿ. ಸೊ ಹಾಗಾಗಿ ನಾನು ಪಪ್ಪಿ ಅಂತ ಹೇಳ್ತೀನಿ. ಕ್ಲಿಯರ್? ಸೊ ಇಟ್ ಈಸ್ ಡಿಸ್ಟರ್ಬಿಂಗ್. ನೋಡಿ ಅದು ಡಿಸ್ಟರ್ಬ್ ಮಾಡ್ತಾ ಇದೆ ಅಂತೇಳಿ, ಅಥವಾ ಇದು ಡಿಸ್ಟರ್ಬ್ ಮಾಡ್ತಾ ಇದೆ ಅಂತ. ಈಗ ಇದು ಡಿಸ್ಟರ್ಬ್ ಮಾಡ್ತಿದೆ ಅಂತ ಹೇಳಿದ್ರೆ ಇಟ್ ಈಸ್ ಡಿಸ್ಟರ್ಬಿಂಗ್ ಅಂತ ಹೇಳಿ. ಏನೋ ಕಿಟಕಿ ಇರ್ಬೋದು, ಡೋರ್ ಇರ್ಬೋದು, ಅದು ಅಥವಾ ಒಂದು ಪ್ರಾಣಿ ಬಗ್ಗೆ ಹೇಳಬೇಕು. ಇಟ್ ಈಸ್ ಡಿಸ್ಟರ್ಬಿಂಗ್, ಇದು ಡಿಸ್ಟರ್ಬ್ ಮಾಡ್ತಿದೆ ಅಂತ, ಅದು ಡಿಸ್ಟರ್ಬ್ ಮಾಡ್ತಿದೆ ಅಂತ ಹೇಳಬೇಕು. ದಟ್ ಈಸ್ ಡಿಸ್ಟರ್ಬಿಂಗ್ ಅಂತ ಹೇಳಿ. ಏನೋ ಕಿಟಕಿ ಬಾಗಿಲು ಹೊಡ್ಕೋತಾ ಇರ್ಬೋದು, ಡೋರ್ ಇರ್ಬೋದು, ಇಟ್ ಈಸ್ ಡಿಸ್ಟರ್ಬಿಂಗ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಇಟ್ ಈಸ್ ಫಾಲಿಂಗ್. ಅದು ಬಿದ್ದೋಗ್ತಾ ಇದೆ. ಏನೋ ನೀವು ಬುಕ್ಕು ಈ ಥರ ಇಟ್ಟುಬಿಟ್ಟು ಆ ಕಡೆ ಹೋಗ್ತಾ ಇದ್ರಿ, ನೋಡಿದ್ರೆ ಅದು ಬೀಳ್ತಾ ಇರುತ್ತೆ. ಎಷ್ಟೋ ಸಲ ಈ ಥರ ಎಲ್ಲ ಆಗುತ್ತಲ್ಲ. ಅದು ಒಂದು ವೆಸಲ್ ಇರ್ಬೋದು, ಅಂದರೆ ಪಾತ್ರೆ ಇರ್ಬೋದು, ಸ್ಪೂನ್ ಇರ್ಬೋದು, ಪ್ಲೇಟ್ ಇರ್ಬೋದು, ಇಟ್ಟಾಗ ಬೀಳ್ತಾರೆ. ಬಿದ್ದೋಯ್ತು ನೋಡಪ್ಪ ಅದು ಅಂತ ಹೇಳ್ತೀವಲ್ಲ, ಆ ಥರ ಇಟ್ ಈಸ್ ಫಾಲಿಂಗ್. ಇದು ಬೀಳ್ತಾ ಇದೆ, ಅದು ಬೀಳ್ತಾ ಇದೆ ಹೇಳಬೇಕು, ದಟ್ ಅಂತ ಹಾಕ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ಲ? ಈ ಥರ ನೀವು ಪ್ರೆಸೆಂಟ್ ಕಂಟಿನ್ಯೂಸಲ್ಲಿ, ಅಂದರೆ ಕಣ್ಮುಂದೆ ನಡೆಯುತ್ತಿರೋದ್ರ ಬಗ್ಗೆ ಮಾತಾಡಬೇಕಂದ್ರೆ ಐ ಜೊತೆ ಆ್ಯಮ್ ಹಾಕಿ, ಯು ವಿ ದೇ ಜೊತೆಗೆ ಆರ್ ಹಾಕಿ, ಯಾರಿ
ಈ ಶಿ ಇಟ್ ಜೊತೆಗೆ ಈಸ್ ಹಾಕಿ. ಇವೆಲ್ಲದಕ್ಕೂ ಕಾಮನ್ ಆಗಿ ವರ್ಬ್ ಜೊತೆ ಇಂಗ್ ಸೇರಿಸಿ. ಕಮ್ ಅಂತ ಹೇಳ್ಕೊಟ್ಟಿದ್ದೀನಿ, ಕಮಿಂಗ್ ಅಂತ ಹಾಕಿ. ಗೋ ಅಂತ ಗೊತ್ತಿದೆ ನಿಮಗೆ, ಗೋಯಿಂಗ್ ಅಂತ ಹಾಕಿ. ಟಾಕಿಂಗ್, ಟೇಕಿಂಗ್, ಡ್ರಿಂಕಿಂಗ್, ಈಟಿಂಗ್, ಸ್ಲೀಪಿಂಗ್, ಈ ಥರ ಇಂಗ್ ಅಂತ ಹಾಕ್ಕೊಂಡ್ರೆ ನೀವು ಯಾರ ಜೊತೆ ಮಾತಾಡ್ತಿರೋ ಅವ್ರಿಗೆ ಗೊತ್ತಿರುತ್ತೆ ನೀವು ಈಗಿನ ಬಗ್ಗೆನೇ ಮಾತಾಡ್ತಿದ್ದೀರಾ ಅಂತ. ಅಥವಾ ನೀವು ಯಾರ ಜೊತೆ ಆದರೂ ಮಾತಾಡಬೇಕಾದ್ರೆ ಅವ್ರಿಗೂ ಇಂಗ್ಲೀಷ್ ಗೊತ್ತಿಲ್ಲ ಅಂದರೆ ನೀವು ಹೈಲೈಟ್ ಮಾಡಿ, ಆಯಿತಾ, ಈ ಥರ ಅಂಥೇಳಿ. ಆಗ ಅವರೂ ಕಲಿತಾರೆ. ಓಕೆ, ಇದು ಜಸ್ಟ್ ಪಾಸಿಟಿವ್ ಸೆಂಟೆನ್ಸ್ ಮಾತ್ರ ನಾನು ಹೇಳ್ಕೊಟ್ಟಿರೋದು ಇವತ್ತು. ದಯವಿಟ್ಟು ನೆನ್ಪಿಟ್ಕೊಳ್ಳಿ. ನಾವು ಏನೇ ಮಾತಾಡಬೇಕಾದ್ರೂ 3 ಥರ ಮಾತಾಡ್ತೀವಿ. ಪ್ಲಸ್ಸು ಇದೆ. ಅದಾದಮೇಲೆ ಮೈನ್ ಥಿಂಗ್ ನಾನು ಹೇಳ್ತಾ ಇರೋದು ಏನಂದರೆ ಪಾಸಿಟಿವ್ ಆಗಿ ಮಾತಾಡ್ತೀವಿ. ಅಂದರೆ ಡೈರೆಕ್ಟ್ ಸ್ಟೇಟ್ಮೆಂಟ್ ಈ ಥರ, ಶಿ ಈಸ್ ಸ್ಮೈಲಿಂಗ್, ಯು ಆರ್ ಟಾಕಿಂಗ್ ಟು ಮೀ, ಈ ಥರದ್ದು. ನೆಗೆಟಿವ್ ಸೆಂಟೆನ್ಸಿ ಎಲ್ಲಿ ನೋ ಮತ್ತು ನಾಟ್ ಅಂದರೆ ಇಲ್ಲ ಅನ್ನೋದು ಬಳಸ್ತೀವೋ ಅದನ್ನು ನೆಗೆಟಿವ್ ಸೆಂಟೆನ್ಸ್ ಅಂತ ಹೇಳಬೇಕು, ಆಯಿತಾ. ಈಗ ಈ ಈಸ್ ಡ್ರಿಂಕಿಂಗ್ ಅಂತ ಹೇಳ್ತೀವಿ. ಈ ಈಸ್ ನಾಟ್ ಡ್ರಿಂಕಿಂಗ್, ಅದು ನೆಗೆಟಿವ್ ಆಯಿತು, ನಾಟ್ ಹಾಕ್ತೆ. ಇಲ್ಲ, ಒಳ್ಳೆ, ಈ ಥರದ್ದು ಗೊತ್ತಲ್ಲ ನಿಮಗೆ. ಈ ಥರ ಹಾಕ್ಬೇಕಾದ್ರೆ ಅದು ನೆಗೆಟಿವ್ ಸೆಂಟೆನ್ಸ್ ಅನ್ನಿಸ್ಕೊಳ್ಳುತ್ತೆ. ಥರ್ಡು ಇದೆ ಇಂಟರಾಗೇಟಿವ್, ಅಂದರೆ ಏನೊಂದು ಕ್ವಶನ್ ಮಾಡೋದು. ಅದನ್ನು ನಾನು ಒಂದೇ ಒಂದು ಎಕ್ಸಾಂಪಲ್ಲೇ ಹೇಳ್ತೀನಿ. ಸೊ ಜಸ್ಟ್ ಇವತ್ತಿನ ಕ್ಲಾಸ್ ನಿಮ್ಗೆ ಅರ್ಥ ಆಗಲಿಕ್ಕೋಸ್ಕರ ಅದನ್ನು ಫರ್ದರ್ ಇನ್ಡೆಪ್ತ್ ಮಾತಾಡೋಣ. ಓಕೆ, ಸೊ ಈಗ ಶಿ ಈಸ್ ಸ್ಮೈಲಿಂಗ್ ಫಸ್ಟು ಸೆಂಟೆನ್ಸ್ ಇದೆ ನೋಡಿ, ಇದು ಪಾಸಿಟಿವ್ ಸೆಂಟೆನ್ಸ್. ನಾನೇನಾದರೂ ಶಿ ಈಸ್ ನಾಟ್ ಸ್ಮೈಲಿಂಗ್ ಅಂತ ಹೇಳಿದ್ರೆ ಅದು ನೆಗೆಟಿವ್ ಸೆಂಟೆನ್ಸ್ ಆಯಿತು. ಸೊ ಇಂಟರಾಗೇಟಿವ್, ಅವಳು ನಗ್ತಿದ್ದಾಳ ಅಂತ ಹೇಳೋದು ಅಂದರೆ ನಿಮಗಿಲ್ಲಿ ಉತ್ತರ ಗೊತ್ತಿಲ್ಲ, ಕ್ವಶನಲ್ಲಿ ಇದ್ದೀರಾ, ಆಗ ಈ ಶಿ ಸ್ಮೈಲಿಂಗ್ ಅಂತ ಹೇಳಬೇಕು. ಇನ್ನು ನಾನು ಅದಕ್ಕೆಲ್ಲ ಕರ್ಕೊಂಡೋಗಿಲ್ಲ ನಿಮ್ಮನ್ನು, ಅದು ಯಾವ ಥರ ಪದ ಜೋಡಣೆ ಮಾಡಬೇಕು ನಿಮಗೆ ಹೇಳ್ಕೊಡ್ತೀನಿ ನಾನು. ಓಕೆ, ಆದರೆ ಈಗ ನೀವು ಪಾಸಿಟಿವ್ ಸೆಂಟೆನ್ಸ್ ಅಷ್ಟೇ ಕಲಿಬೇಕು. ಅದು ಒಂದೇ ಕ್ಲಾಸಲ್ಲಿ ಎಲ್ಲ ಬಂದ್ಬಿಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಜಸ್ಟ್ ಇವತ್ತು ನೀವು ಅಬ್ಸರ್ವ್ ಮಾಡಿ ನಾನು ಏನೇನು ಹೇಳ್ಕೊಟ್ಟಿದ್ದೀನಿ ಅದನ್ನೆಲ್ಲನೂ. ಸೊ ನೆಕ್ಸ್ಟ್ ಇನ್ನೂ ಸ್ವಲ್ಪ ಪಿಕ್ಚರ್ ರೀಡಿಂಗ್ ಮಾಡಿಸ್ತೀನಿ. ಅದಾದಮೇಲೆ ನೆಗೆಟಿವ್ ಮತ್ತು ಇಂಟರಾಗೇಟಿವ್ ಪ್ಲಸ್ ಇನ್ನು ಏನೇನಿದೆ ಅದಕ್ಕೆ ಸಪೋರ್ಟಿವ್ ಆಗಿ ಆಬ್ಜೆಕ್ಟ್ ಹೆಂಗೆ ಸೇರಿಸೋದು, ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಅಂತ ಹೇಳ್ಕೊಟ್ಟಿದ್ದೇನೆ, ಆ ಆಬ್ಜೆಕ್ಟ್ ಹೆಂಗೆ ಸೇರಿಸೋದು ಇದನ್ನೆಲ್ಲನೂ ಫರ್ದರ್ ಕ್ಲಾಸಸಲ್ಲಿ ನೋಡೋಣ. ಥ್ಯಾಂಕ್ ಯು ಡಿಯರ್ ಫ್ರೆಂಡ್ಸ್ ಫಾರ್ ಅಟೆಂಡಿಂಗ್ ಮೈ ಕ್ಲಾಸ್.